ಮಾನ್ಯ ರಾಮಲಿಂಗಾರೆಡ್ಡಿಯವರೇ, ನೀವೇನು ಸಾರಿಗೆ ಸಚಿವರ ಅಥವಾ ಗುಟ್ಕಾ ಸಚಿವರ? ಸಾರಿಗೆ ಸಚಿವರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಾ ಅಥವಾ ಏನಾದ್ರೂ ಗುಟ್ಕಾ ವ್ಯಾಪಾರವನ್ನ ಮಾಡ್ತಾ ಇದ್ದೀರಾ? ಮತ್ತಿನ್ನೇನ್ರಿ, ಆ BMTC ಬಸ್ಗಳ ಮೇಲೆ, KSRTC ಬಸ್ಗಳ ಮೇಲೆ ಒಂದು ಸ್ವಲ್ಪವೂ ಜಾಗವನ್ನ ಖಾಲಿ ಬಿಡ್ದಲೆ ಎಲ್ಲಾ ಕಡೆಗಳಲ್ಲಿ ಗುಟ್ಕಾ ಬಗ್ಗೆ ಜಾಹೀರಾತುಗಳನ್ನ ನೀಡ್ಬಿಟ್ಟಿದ್ದೀರಾ. ಆ ಬಸ್ಗಳು ಅಯ್ಯಯ್ಯೋ ನೋಡೋದಕ್ಕೆ ಅದು ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾವೆ ಅಂದ್ರೆ, ಈ ಗುಟ್ಕಾ ವ್ಯಾಪಾರ ಮಾಡೋ ತೆಳ್ಳೋ ತೆಳ್ಳೋ ಗಾಡಿಗಳು ಕಂಡಂಗೆ ಕಾಣ್ತಾ ಇದ್ದಾವೆ. ಮಾನ್ಯ ರಾಮಲಿಂಗಾರೆಡ್ಡಿಯವರೇ, ಈ KSRTC ಬಸ್ಗಳು ಹಾಗೆ BMTC ಬಸ್ಗಳು ಇವೆಲ್ಲ ಸರ್ಕಾರದ ಒಡೆತನಕ್ಕೆ ಸೇರಿರುವಂತಹ ಬಸ್ಗಳು. ಅದೇ ರೀತಿಯಾಗಿ ನೀವು ರಾಜಕಾರಣಿಗಳು ಬಳಸುವಂತಹ ಎಲ್ಲ ಕಾರುಗಳ ಮೇಲೆ ಗುಟ್ಕಾ ಬಗ್ಗೆ ಅಡ್ವರ್ಟೈಸ್ಮೆಂಟ್ ನೀಡ್ಬಿಡಿ. ಅವನು ಸರ್ಕಾರದ ಒಡೆತನಕ್ಕೆ ಸೇರಿರುವಂತಹ ವಾಹನಗಳು ತಾನೆ. KSRTC BMTC ಬಸ್ಗಳ ಮೇಲೆ ನೀವು ಗುಟ್ಕಾ ಬಗ್ಗೆ ಜಾಹೀರಾತುಗಳನ್ನ ನೀಡ್ತೀರಾ ಅಂತಂದ ಮೇಲೆ, ನೀವು ರಾಜಕಾರಣಿಗಳು ಬಳಸುವಂತಹ ವಾಹನದ ಮೇಲೆ ಯಾಕೆ ನೀಡಬಾರ್ದು? ಇನ್ನೂ ಒಂದೆರಡು ಹೆಜ್ಜೆ ಮುಂದೆ ಹೊರಟೋಗ್ಬಿಡಿ, ಒಂದೊಂದು ಬ್ಯಾಡ್ಜ್ ಮಾಡಿಸ್ಕೊಂಬಿಡಿ. ಗುಟ್ಕಾ ತಿನ್ನಿ ಅಂತ ಒಂದೊಂದು ಬ್ಯಾಡ್ಜ್ ಮಾಡಿಸ್ಕೊಂಡ್ಬಿಟ್ಟು ಕೆಳಗಡೆ ಒಂದೊಂದು ಟ್ಯಾಗ್ ಲೈನ್ ಹಾಕೊಂಬಿಡಿ. ಗುಟ್ಕಾ ತಿನ್ನಿ, ಚೆನ್ನಾಗಿ ಅಗಿಯಿರಿ, ಚೆನ್ನಾಗಿ ಅಗಿದ ನಂತರ ಕ್ಯಾಕರಿಸಿ ಮುಖಕ್ಕೆ ಉಗಿರಿ ಅಂತ. ಇಷ್ಟೊಂದು ದರಿದ್ರ ಬಂದ್ಬಿಡ್ತಾ ಸರ್ಕಾರಕ್ಕೆ? ಈ ರೀತಿಯಾಗಿ ಹಣವನ್ನ ಮಾಡ್ಬೇಕಾ? ಈ ರೀತಿಯಾದಂತಹ ಮಾರ್ಗದಿಂದ ಗುಟ್ಕಾ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಆ ಗುಟ್ಕಾ ಪ್ಯಾಕೆಟ್ ಮೇಲೆ ಬರೀತೀರಾ ತಾಂಬಾಕು ಆರೋಗ್ಯಕ್ಕೆ ಹಾನಿಕರ, ಸಮಥಿಂಗ್ ಏನದು ಕ್ಯಾನ್ಸರ್ ಬರುತ್ತೆ, ಹಾಗೆ ಹೀಗೆ ಅಂತ ಬರೆಸ್ತೀರಾ. ಈ ರೀತಿಯಾಗಿ ಕ್ಯಾನ್ಸರ್ ಬರುತ್ತೆ ಗುಟ್ಕಾ ತಿಂದ್ರೆ, ಈ ರೀತಿಯಾಗೆಲ್ಲ ಪ್ಯಾಕೆಟ್ ಮೇಲೆ ಬರೆದು ರಾಜಾರೋಷವಾಗಿ ಎಲ್ಲರ ಮುಂದೆ ಬಸ್ಗಳ ಮೇಲೆ, ಅದು ಸರ್ಕಾರಿ ಒಡೆತನದ ಬಸ್ಗಳ ಮೇಲೆ ಗುಟ್ಕಾ ತಿನ್ನಿ ಅಂತ ಇವರೇ ಜಾಹೀರಾತನ್ನ ನೀಡೋದು, ಇವರೇ ಪ್ರಚಾರವನ್ನ ನೀಡುವಂತಹದ್ದು. ಅಸಹ್ಯ ಅನ್ಸೋದಿಲ್ವಾ? ನಾಚಿಕೆ ಅನ್ಸೋದಿಲ್ವಾ? ಸುಮ್ಮನೆ ಒಂದು ಕೆಲಸ ಮಾಡಿ, ಈಗ ಯಾವ ರೀತಿಯಾಗಿ ಗುಟ್ಕಾ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀರಾ ಈ KSRTC BMTC ಬಸ್ಗಳ ಮೇಲೆಲ್ಲ, ಈ ಲಾಂಗ್ ರೂಟ್ ವೆಹಿಕಲ್ಗಳು ಹೋಗ್ತಾವಲ್ಲ, ಈ ಲೈಕ್ ಐರಾವತ, ಅಂಬಾರಿ, ಈ ಈ ರೀತಿಯಾದಂತಹ ವಾಹನಗಳು ಯಾವಿದಾವೆ, ಲಾಂಗ್ ಹೋಗಂತಹ ವಾಹನಗಳಲ್ಲಿ ಮದ್ಯಪಾನವನ್ನ ಮಾರಾಟವನ್ನ ಮಾಡಲಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಜಾಹೀರಾತನ್ನ ನೀಡ್ಬಿಡಿ. ಹೆಂಗೋ ಮದ್ಯಪಾನ ಮಾರಾಟ ಆದಂಗೂ ಆಗುತ್ತೆ, ನಿಮ್ಗೂನು ನಿಮ್ಮ ಸಂಸ್ಥೆಗೆ ಒಳ್ಳೆ ಆದಾಯ ಬರುತ್ತೆ. ಈ ಐರಾವತ ಮೇಲೆ ಸ್ಲೀಪ್ ಲೈಕ್ ಎ ಬೇಬಿ ಅಂತ ಅಂದ್ಬಿಟ್ಟು ಬರೆದಿರ್ತಾರೆ, ಅದನ್ನ ತೆಗಿಸ್ಬಿಡಿ. ಡ್ರಿಂಕ್ ಅಂಡ್ ಟ್ರಾವೆಲ್ ಅಂತ ಬರ್ಸ್ಬಿಡಿ. ಡ್ರಿಂಕ್ ಅಂಡ್ ಟ್ರಾವೆಲ್ ಅಂತ ಬರ್ಸ್ಬಿಡಿ. ಮಾನ್ಯ ರಾಮಲಿಂಗಾರೆಡ್ಡಿಯವರೇ, ಸರ್ಕಾರ ಆದಂತದ್ದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶಗಳನ್ನ ನೀಡಬೇಕು, ಒಳ್ಳೆಯ ಮಾಹಿತಿಗಳನ್ನ ನೀಡಬೇಕು. ಅದನ್ನ ಬಿಟ್ಟು ಈ ರೀತಿಯಾದಂತಹ ಮಾಹಿತಿಗಳನ್ನ ಕೊಡೋದಲ್ಲ, ಈ ರೀತಿಯಾದಂತಹ ಜಾಹೀರಾತುಗಳನ್ನ, ಅದು ಸರ್ಕಾರಿ ಒಡೆತನದ ವಾಹನಗಳ ಮೇಲೆ. ನೀವು ಮುಂದೆ ಹೋದ್ರೆ, ಇದೇ ರೀತಿಯಾಗಿ ಮುಂದೆ ಹೋದ್ರೆ ಆಂಬುಲೆನ್ಸ್ ಮೇಲೂ ಕೊಟ್ಬಿಡ್ತೀರಾ, ಸರ್ಕಾರಿ ಒಡೆತನದ ಆಂಬುಲೆನ್ಸ್ ಮೇಲೆ, ಪೊಲೀಸ್ ವಾಹನದ ಮೇಲೂ ಕೊಟ್ಬಿಡ್ತೀರಾ, ಇನ್ ಯಾವ್ಯಾವ್ದಿದೆ ಎಲ್ಲಾದ್ರ ಮೇಲೂ ಕೊಟ್ಬಿಡಿ. ಅತೆಗೆ ಸುಮ್ನೆ ಯಾಕೆ ಬರೀ KSRTC ಬಸ್ಗಳ ಮೇಲೆ? ಅದು ಮಾಡ್ಬೋದಲ್ಲ, ಪೊಲೀಸ್ ವಾಹನದ ಮೇಲೆ, ಆಂಬುಲೆನ್ಸ್ ಮೇಲೆ, ಎಲ್ಲಾದ್ರ ಮೇಲೂ. ಯಾರಾದ್ರೂ ರಾಮಲಿಂಗಾರೆಡ್ಡಿ ಅವರೇ, ಗುಟ್ಕಾ ತಿಂದು ಕ್ಯಾಕರ್ಸ್ ಮುಖಕ್ಕೆ ಉಗಿದ್ರೆ ಏನನ್ಸುತ್ತೆ ಹೇಳಿ? ಅಸಹ್ಯ ಅನ್ಸೋದಿಲ್ವಾ? ಕೆಟ್ಟ ಕೋಪ ಬರುತ್ತೆ ತಾನೆ. ಸತ್ಯವಾಗಿಯೂ ನನಗೆ ಆ ಬಸ್ಗಳನ್ನ ನೋಡ್ತಾ ಇರೋ ನನಗೆ ಅದೆಷ್ಟು ಕೆಟ್ಟ ಕೋಪ ಬರ್ತಾ ಇರುತ್ತೆ ಅಂದ್ರೆ, ಅಷ್ಟು ಕೆಟ್ಟ ಕೋಪ ಬರ್ತಾ ಇರುತ್ತೆ. ತೆಗೆದು ಅದನ್ನು ಹರಿದಾಕ್ಬಿಡೋಣ ಅನಿಸ್ತಾ ಇರುತ್ತೆ. ಏನ್ ಮಾಡ್ತೀರಾ, ನಾವುಗಳು ಹರಿದಾಕಿದ್ರೆ ದೊಡ್ಡ ಇಶ್ಯೂಗಳಾಗ್ಬಿಡುತ್ತೆ. ಅವ್ರು ಯಾರೋ ಕಾಲೇಜ್ ಸ್ಟೂಡೆಂಟ್ಸ್ಗಳಂತೆ ಒಂದಷ್ಟು ಜನ ಅದನ್ನು ಹರಿದಾಕಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಇದ್ದಿದ್ದನ್ನ. ಅದಕ್ಕೆ ನಿಮಗೆ ಬೇಸರ ಆಗೋಯ್ತಂತೆ. ಯಾಕೆ ಬೇಸರ ಆಗಬೇಕು? ನಾನು ಮೊದಲನೇ ಬಾರಿ ನೋಡಿದ್ದು ಈ ಕೆಟ್ಟದ್ದನ್ನ ಅರಿದು ಹಾಕಿದ್ದಕ್ಕೆ ಬೇಸರವನ್ನ ಮಾಡಿಕೊಂಡಂತಹ ರಾಜಕಾರಣಿ. ತುಂಬಾ ತುಂಬಾ ನೋಡ್ಬಿಟ್ಟಿದ್ದೀನಿ, ಆದ್ರೆ ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ, ಒಂದಷ್ಟು ಅಭಿಪ್ರಾಯಗಳನ್ನ ಇಟ್ಕೊಂಡಿದೀವಿ ನಾವು. ಎಲ್ಲ ರಾಜಕಾರಣಿಗಳ ರೀತಿಯಾಗಿ ನಾವುಗಳು ನೋಡೋದಕ್ಕೆ ಹೋಗೋದಿಲ್ಲ. ನನಗೆ ಆ ಬಸ್ಗಳು ನೋಡ್ತಾ ಇದ್ರೆ ನನಗೆ ಕ್ಯಾಕರ್ಸ್ ಮುಖಕ್ಕೆ ಉಗ್ದಂಗ ಅನಿಸ್ತಾ ಇರುತ್ತೆ, ಅಸಹ್ಯ ಅನಿಸ್ತಾ ಇರುತ್ತೆ. ನಮಗೆ ನಮ್ಮ ಮನೆತನಕ್ಕೂ ಈ KSRTC ಡಿಪಾರ್ಟ್ಮೆಂಟ್ಗೂ ಒಂದು ರೀತಿಯಾಗಿ ಹತ್ತಿರದ ಸಂಬಂಧ. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ ನಾನು. ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ, ನಿಮಗೆ ಮಾಹಿತಿ ಏನಾದ್ರೂ ಇಲ್ಲ ಅಂತಂದ್ರೆ, ದೇಶ ವಿದೇಶಗಳನ್ನ ಸುತ್ತಿರ್ತೀರ ನೀವು. ಸುತ್ತಿದ್ರೆ ಒಂದು ಸ್ವಲ್ಪ ನಾನು ನೆನಪಿಸ್ತೀನಿ. ಸರ್ಕಾರಿ ಒಡೆತನದ ವಾಹನಗಳು ಇರಂತಹದ್ದು ಶಿಕ್ಷಣದ ಬಗ್ಗೆ ಜಾಹೀರಾತುಗಳನ್ನ ನೀಡೋದಕ್ಕೆ, ಆರೋಗ್ಯದ ಬಗ್ಗೆ ಜಾಹೀರಾತುಗಳನ್ನ ನೀಡೋದಕ್ಕೆ, ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳ ಬಗ್ಗೆ ಮಾಹಿತಿಗಳನ್ನ ನೀಡೋದಕ್ಕೆ, ಅಂದ್ರೆ ಸಮಾಜಕ್ಕೆ ಒಳ್ಳೆಯದಾಗುವಂತಹ ವಿಚಾರಗಳ ಬಗ್ಗೆ, ವಿಷಯಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಸರ್ಕಾರಿ ಒಡೆತನದ ವಾಹನಗಳಿರೋದು. ನೀವುಗಳು ನೋಡಿದ್ರೆ ಬೀಡಿ ಸೇದು, ಸಿಗರೇಟ್ ಸೇದು, ಗುಟ್ಕಾ ತಿನ್ನು, ಪಾನ್ ಪರಾಕ್ ಹಾಕು, ಅದು ಇದು ಹಾಳು ಮೂಳೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀರಾ. ದಯಮಾಡಿ ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮ ಬಳಿ ಕೇಳ್ಕೊಳ್ಳುವಂತಹದ್ದು, ಅದನ್ನ ತಗ್ಸಾಕಿ. ಅದಕ್ಕೆ ಒಂದು KSRTC ಬಸ್ಗೆ ಅದಕ್ಕೆ ಆದಂತಹ ಒಂದು ಗೌರವ ಇದೆ.
ಅದನ್ನ ಯಾಕೆ ಕಳಿತೀರಾ? ನಾವೇನು ಪ್ರಶ್ನೆನ ಮಾಡೋದಕ್ಕಾಗೋದಿಲ್ಲ. ಏನಂತ ಮಾಡ್ತೀರಾ? ಅಲ್ಲಿ ಗುಟ್ಕಾ ವ್ಯಾಪಾರ ಮಾಡಬೇಡ ಅಂತಂದ್ರೆ ಏನಂತ ಹೇಳ್ತಾರೆ ಅಂತಂದ್ರೆ, ಹೋಗೋ ಬಸ್ ಮೇಲೆ ಹಾಕೊಂಡು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಬೇಡಿ ಹಣಕ್ಕಾಗಿ. ಬೇರೆ ಬೇರೆ ಮಾರ್ಗಗಳಿದಾವೆ. ಆ ಮೂಲಕನಾದ್ರೂ ಮಾಡ್ಕೊಳ್ಳಿ. KSRTC ಬಸ್ನ ಬಿಡ್ಬಿಡಿ ಅಂತ ಹೇಳ್ತಾ, ದಯಮಾಡಿ ಮೊದಲು ಅದನ್ನ ತಗ್ಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.